ಇವಾಗ ಡೈಲಿ ಟ್ರಾವೆಲರ್ಸ್ ಇದ್ದಾರೆ, ಅವರುಗಳು ಕೂಡ ಸಾವಿರಾರು ಜನ ಇವತ್ತು ನೊಂದಿದ್ದಾರೆ. ಇದನ್ನೆಲ್ಲ ಕೂಡ ನಾವು ಒಂದಾಗಿ ಒಂದು ಹೋರಾಟದ ರೂಪದಲ್ಲಿ ನಾವು ಒಂದಾದರೆ ಬೆಮಲ್ ಕಾಂಟ್ರಾಕ್ಟ್ ವರ್ಕರ್ಸ್ ಇರ್ಬೋದು, BGML ಕಾರ್ಮಿಕರು ಇರ್ಬೋದು, ಇಲ್ಲಿರ್ತಕ್ಕಂಥ ಆಟೋ ಕಾರ್ಮಿಕರು ಇರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ವ್ಯಾಪಾರಿಗಳಿರ್ಬೋದು, MG ಮಾರ್ಕೆಟ್ನ ಕೇಳಕ್ಕೆ ಯಾರಿಲ್ಲ, ಇವಾಗ ಹೊಡೆದ ಇದ್ದಾರೆ. ಅಲ್ಲಿರ್ತಕ್ಕಂಥ ವ್ಯಾಪಾರಿಗಳನ್ನ ಪರಿಸ್ಥಿತಿ ಏನು? ಯಾಕೆ ಕಟ್ಟಡ ಆರಂಭ ಮಾಡಿಲ್ಲ? ಅಷ್ಟು ಕೋಟಿಯಲ್ಲಿ ಕಟ್ತೀನಿ, ಇಷ್ಟು ಕೋಟಿಯಲ್ಲಿ ಕಟ್ತೀನಿ ಅಂದ್ರಲ್ಲ, ಯಾಕೆ? ಈ ಥರ ವಿಚಾರಗಳನ್ನು ಮುಂದಿಟ್ಟು ನಾವು ಒಂದಾಗಬೇಕಾಗಿದೆ. ಆ ಒಂದಾಗುವಂಥ ಕೆಲಸವನ್ನು ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ನಾನು ಕೇಳ್ತಾ ಇದ್ದೀನಿ. ನಾವೆಲ್ಲ ಒಂದಾಗಬೇಕು. ಈ KGF ನಾಗರಿಕರಿಗೆ, KGFನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೆ ನಾನು ಪುನಃ ಬೇಡಿಕೆ ಇಡ್ತಾ ಇದ್ದೀನಿ. ಪಕ್ಷವನ್ನು ದೂರ ಇಡೋಣ, ನಮ್ಮ ಜಾತಿಯನ್ನು ದೂರ ಇಡೋಣ, ನಮ್ಮ ಲ್ಯಾಂಗ್ವೇಜನ್ನು ನಾವು ದೂರ ಇಡೋಣ, ನಾವೆಲ್ಲ ಒಂದನ್ನ, ನಾವು ಒಂದಾಗಬೇಕು. ನಮ್ಮ KGFನ ಆ ಚರಿತ್ರೆ, ಆ KGFನ ಆ ಹಿಸ್ಟ್ರಿಯನ್ನು ನಾವು ಇವತ್ತು ಬಿಡ್ತಾ ಇದ್ದೀವಿ. ಇವತ್ತು 35 ವಾರ್ಡ್ಗಳನ್ನು ನೀವು ನೋಡಿ, 5 ವರ್ಷದಲ್ಲಿ ಏನು ಆಡಳಿಕೆ ಮಾಡಿದ್ದಾರೆ, 5 ವರ್ಷದಲ್ಲಿ ಎಷ್ಟು ಕರಪ್ಷನ್ ಮಾಡಿದ್ದಾರೆ. ಭಾರತ ಕಮ್ಯುನಿಸ್ಟ್ ಪಕ್ಷ ಯಾರು ಈ ವಿಚಾರವನ್ನು ಮುಂದೆ ತಗೊಂಡು ಹೋಗೋದು, ಯಾರು ಎಲ್ಲರನ್ನ ಹೋಗಿ ಒಂದು ಕೂಡಿಸೋದು ಅನ್ನುವಾಗ ಆ ಕೆಲಸವನ್ನು ನಾವು ಪ್ರಾರಂಭ ಮಾಡ್ತೀವಿ. ಭಾರತ ಕಮ್ಯುನಿಸ್ಟ್ ಪಕ್ಷ ಇವತ್ತು ನಾವು ಈ ವಿಚಾರಕ್ಕಾಗಿ ನಾವೆಲ್ಲ ಪಕ್ಷವನ್ನು ದೂರ ಇಡೋಣ, ನಾವು ಒಂದಾಗೋಣ ಅನ್ನುವ ಒಂದು ಘೋಷಣೆಯನ್ನು ಇವತ್ತು ನಾವು ಇಡ್ತಾ ಇದ್ದೀವಿ. ಬರುವ ನಗರಸಭೆ ಚುನಾವಣೆಯಲ್ಲಿ ಹಣದ ಬೆಂಬಲಿಗೆಯಲ್ಲಿ ನಾವು ಮುಂದೆ ಇಲ್ಲದೆ ನಮ್ಮ ಒಕ್ಕೂಟದಿಂದ ನಾವು ಇವತ್ತು ಒಂದಾಗಬೇಕು. ನಮ್ಮ ಸಿದ್ಧಾಂತದಲ್ಲಿ ನಾವು ಒಂದಾಗಬೇಕು. ಈ ನಗರವನ್ನು ಒಂದು ಮಾಡರ್ನ್ ನಗರವಾಗಿ